ಏಮ್ಸ್ ಹೋರಾಟಕ್ಕೆ ಶಾಸಕರುಗಳು ನೇತೃತ್ವ ವಹಿಸಲಿ, ಪರ ವಿರೋಧಕ್ಕೆ ಸಿಂಪಡೆಯಲಿ, ರಾಜೇಶ್ ಕುಮಾರ್ ಮನವಿ. ಕಟ್ಟಡ ಕಾರ್ಮಿಕರ ಸೆಸ್ ಹಣ ದುರ್ಬಳಕೆ, ಕಾರ್ಮಿಕ ಸಚಿವರಿಂದ ಯೋಜನೆಗಳಿಗೆ ಅನಾವಶ್ಯಕ ಯೋಜನೆಗಳಿಗೆ ಟೆಂಡರ್, ಈರಣ್ಣ ಆರೋಪ. ಯಾದಗಿರಿ ಜಿಟಿಟಿಸಿ ಕೋರ್ಸ್ಗಳ ಪ್ರವೇಶ ಪಡೆಯಲು ಅವಕಾಶ, ರವಿಚಂದ್ರ. ಮತ್ತು ಬೇಡಿಕೆ ಕುಸಿತ, ಆರ್ಟಿಪಿಎಸ್ ನ 7 ಘಟಕಗಳು ಸ್ಥಗಿತ. ಜಿಲ್ಲೆಗೆ ಏಮ್ಸ್ ಮಂಜೂರಾತಿ ಮುಖ್ಯವೇ ಹೊರತು ಭಿನ್ನಾಭಿಪ್ರಾಯಗಳಿಂದ ಸಮಸ್ಯೆಗೆ ಪರಿಹಾರ ಸಿಗಲ್ಲ. ಏಮ್ಸ್ ಹೋರಾಟಗಾರರು ಹಾಗೂ ಶಾಸಕ ಶಿವರಾಜ್ ಪಾಟೀಲ್ ಪ್ರತಿಷ್ಠೆ ಬಿಟ್ಟು ಐಐಟಿ ಮಾದರಿ ಹೋರಾಟ ರೂಪಿಸಬೇಕೆಂದು ವಿದ್ಯಾರ್ಥಿ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷ ರಾಜೇಶ್ ಕುಮಾರ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಐಐಟಿಗೆ ನಡೆದ ಹೋರಾಟ ಇತಿಹಾಸವಾಗಿದ್ದು ಉಪವಾಸ ಸತ್ಯಾಗ್ರಹ ನಡೆಸಲಾಗಿತ್ತು. ಅಂದಿನ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲೂ ಸಭೆ ನಡೆಸಿ ಐಐಟಿ ಕೈತಪ್ಪಿರುವ ಹಿನ್ನೆಲೆಯಲ್ಲಿ ಏಮ್ಸ್ ನೀಡುವುದಾಗಿ ಭರವಸೆ ನೀಡಲಾಗಿತ್ತು. ಯಾರು ಕೇಳದೇ ಇದ್ದರೂ ಐಐಟಿ ನೀಡಿ ಸಮಾಧಾನಗೊಳಿಸಲಾಗಿತ್ತು. ಆದರೆ ಈ ಭಾಗಕ್ಕೆ ಏಮ್ಸ್ ಮಂಜೂರಾತಿ ಅವಶ್ಯಕತೆ ಇದೆ. ಬಿಜೆಪಿ ಸರ್ಕಾರ ಹೈದರಾಬಾದ್ ಕರ್ನಾಟಕವನ್ನು ಕಲ್ಯಾಣ ಕರ್ನಾಟಕವಾಗಿ ಬದಲಿಸಿತು ಹೊರತು ಡಬಲ್ ಇಂಜಿನ್ ಸರ್ಕಾರವಿದ್ದರೂ ಏಮ್ಸ್ ಮಂಜೂರಾತಿ ಭರವಸೆ ನೀಡಲಿಲ್ಲ. ಕೇವಲ ಹೆಸರು ಬದಲಾವಣೆಯಿಂದ ಕಲ್ಯಾಣವಾಗಲಿಲ್ಲ. ಕೂಡಲೇ ಹೆಸರು ರದ್ದುಗೊಳಿಸಿ ಹೈದರಾಬಾದ್ ಕರ್ನಾಟಕವೆಂದು ಕರೆಯಬೇಕೆಂದರು. 3 ಬಾರಿ ಶಾಸಕರಾಗಿರುವ ಡಾಕ್ಟರ್ ಶಿವರಾಜ್ ಪಾಟೀಲ್ ಮೊದಲ ಬಾರಿಗೆ ಜೆಡಿಎಸ್ ನಿಂದ ಶಾಸಕರಾಗಿದ್ದಾಗ ಅಂದಿನ ಮಾನವ ಸಂಪನ್ಮೂಲ ಸಚಿವೆ ಸ್ಮೃತಿ ಇರಾನಿ ಭೇಟಿ ಸಹಕರಿಸದೇ ಇದ್ದಾಗ ಅವರ ನಡೆಯನ್ನು ಡಾಕ್ಟರ್ ಶಿವರಾಜ್ ಪಾಟೀಲ್ ವಿರೋಧಿಸಿ ನಮ್ಮೆದುರಿಗೆ ಬಂದರೆ ಗುಂಡು ಹಾರಿಸುವುದಾಗಿ ಹೇಳಿದ್ದರು. ಆದ ನಂತರ ಅವರು ಬಿಜೆಪಿ ಪಕ್ಷದಿಂದ ಸ್ಪರ್ಧಿಸಿ 2 ಬಾರಿ ಶಾಸಕರಾಗಿದ್ದಾರೆ. ಕೇಂದ್ರ ಬಿಜೆಪಿ ಸರ್ಕಾರವಿದ್ದರೂ ಸರ್ಕಾರ ಸ್ಪಂದಿಸುತ್ತಿಲ್ಲ. 27 ಸಂಘಟನೆಗಳು ಒಗ್ಗೂಡಿ ಬೆಂಗಳೂರಿಗೆ ನಿಯೋಗ ತೆರಳಿ ಎಲ್ಲಾ ಶಾಸಕರುಗಳು ಬೆಂಬಲಿಸುವಂತೆ ಒತ್ತಾಯ. ಯಾವೊಬ್ಬ ಶಾಸಕರು ಸ್ಪಂದಿಸುತ್ತಿಲ್ಲ. ಮಾನವೀಯತೆ ದೃಷ್ಟಿಯಿಂದಲೂ ಉತ್ತರಿಸಲು ಸಹ ಜಿಲ್ಲೆಯ ಶಾಸಕರು ಸ್ಪಂದಿಸಲಿಲ್ಲ. ಎಲ್ಲಾ ಶಾಸಕರಿಗೂ ಸಹಸಮಾನ ಹೊಣೆಗಾರಿಕೆ ಇದೆ. ಡಾಕ್ಟರ್ ಶಿವರಾಜ್ ಪಾಟೀಲ್ ರಾಜೀನಾಮೆ ಬೇಕಿಲ್ಲ. ಎಲ್ಲಾ ಶಾಸಕರು ಒಂದೇ ನಿರ್ಧಾರಕ್ಕೆ ಬರಬೇಕಾಗುತ್ತದೆ. ಶಾಸಕರು ಪ್ರತಿಷ್ಠೆಯಾಗಿ ಸ್ವೀಕರಿಸದೆ ಏಮ್ಸ್ ಹೋರಾಟಗಾರರ ವಿರುದ್ಧ ದಾಖಲಿಸಿರುವ ದೂರು ಹಿಂಪಡೆಯಬೇಕು. ಜಿಲ್ಲೆ ಎಲ್ಲಾ ಶಾಸಕರು ಸಚಿವರುಗಳಿಗೆ ಹೋರಾಟ ನೇತೃತ್ವ ವಹಿಸಿ ಜಿಲ್ಲಾ ಸಂಘಟನೆಗಳು ಒಗ್ಗೂಡಿ ಹೋರಾಟ ನಡೆಸಬೇಕು. ಏಮ್ಸ್ ಹೋರಾಟಗಾರರು ತಾಳ್ಮೆ ಕಳೆದುಕೊಂಡು ಮಾತನಾಡಬಾರದು. ಶಾಸಕರು ಪ್ರತಿಯಾಗಿ ಶಕ್ತಿ ಪ್ರದರ್ಶನ ನಡೆಸುವ ಅವಶ್ಯಕತೆಗಳಿಲ್ಲ. ಏಮ್ಸ್ ಹೋರಾಟ ದಿಕ್ಕು ತಪ್ಪದಂತೆ ಸಂಘಟಿತ ಹೋರಾಟಕ್ಕೆ ಎಲ್ಲರೂ ಕೈ ಜೋಡಿಸಬೇಕೆಂದರು. ನಮ್ಮ ಭಾಗಕ್ಕೆ ಏಮ್ಸ್ ಬೇಕಾಗಿದೆ ಎಂದು ಒಂದು ಹೋರಾಟವನ್ನು ಪುನಃ ನಾವು ಎಲ್ಲರೂ ಸೇರಿ ಒಗ್ಗೂಡಿಕೊಂಡು ನಾವು ಹೋರಾಟ ಮಾಡ್ತಕ್ಕಂಥ ಸಂದರ್ಭಗಳು ಬಂದಿದೆ. ನಾವು ಬೇರೆ ಬೇರೆ ಭಿನ್ನವಾಗಿ ಯಾರು ಕಾಣಿಸ್ಬಾರ್ದು ಅನ್ನೋ ಒಂದು ಉದ್ದೇಶಕ್ಕಾಗಿ ಇವತ್ತು ನಾವು ಒಂದು ಪತ್ರಿಕಾಗೋಷ್ಠಿ ನಡೆಸ್ತಾ ಇದ್ದೀವಿ. ಆಲ್ರೆಡಿ ಈಗ ನಮ್ಮ ರಾಯಚೂರು ಜಿಲ್ಲೆಗೆ ಅಂದರೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಏಮ್ಸ್ ಅತಿ ಅವಶ್ಯಕತೆ ಇದೆ. ಈಗ ನಾವು ಸುಮಾರು ಐಐಟಿ ಹೋರಾಟದಿಂದಲೂ ಆ ಬೇಡಿಕೆಯನ್ನು ಇಟ್ಕೊಂಡು ಬಂದಿದ್ದೀವಿ ಸುಮಾರು ವರ್ಷಗಳ ಹಿಂದೆ. ಆ ಐಐಟಿ ಹೋರಾಟದಲ್ಲಿ ನಂದು ಒಂದು ಸಣ್ಣ ಸೇವೆ ಇದೆ. 15 ದಿನ ಉಪವಾಸ ಸತ್ಯಾಗ್ರಹ ಕುಂದಂಥ ಸಂದರ್ಭದಲ್ಲಿ ನನ್ನ ಜೊತೆಯಲ್ಲಿ ಅಮ್ಮಣ್ಣ ಅರೋಳಿಕರ್ ಅವರು, ಅಂಬರೀಷ್ ಅವರು ಮತ್ತು ರಾಜೇಶ್ ಅನ್ನೋ ಒಬ್ಬರು ವ್ಯಕ್ತಿ ಬಿಸ್ನೆಸ್ ಮ್ಯಾನ್ ಅವರು ಹಾಗೂ ಇನ್ನೂ ಹಲವಾರು ಜನ ಉಪವಾಸ ಸತ್ಯಾಗ್ರಹ ನನ್ನ ಪಕ್ಕದಲ್ಲಿ ಕೂತ್ಕೊಂಡಿದ್ರು. ಎಲ್ಲರೂ ಅಡ್ಮಿಟ್ ಆದಂಥ ಸಂದರ್ಭದಲ್ಲಿ ನಂದು ಒಂದು ದಿನ ಬಂದು ಊಟ ಸೇರದೆ ಇದ್ದು BP ಡೌನ್ ಆಗಿ ನಾಲಿನ ಮೇಲೆ ಬ್ಲೀಡಿಂಗ್ ಆಗಿ DC ಅವರು ಸೆಷನ್ ಸಿವಿಲ್ ಸರ್ಗೆ ಡಾಕ್ಟರ್ ರಿಪೋರ್ಟ್ ಕೊಟ್ಟಾಗ ಅವ್ರು ಬಂದು ನೀನು ಅಡ್ಮಿಟ್ ಆಗುವಂಥ ಸಂದರ್ಭ ಬಂದಿತ್ತು. ಅಂಥ ಸಂದರ್ಭದಲ್ಲಿ ನಾವು ಅಡ್ಮಿಟ್ ಆದರೆ ನಮಗೆ ಏನಾದರೂ ಆದರೆ ನಮ್ಮ ಭಾಗಕ್ಕೆ ನ್ಯಾಯ ಸಿಗಬೇಕಲ್ಲ ಅನ್ನೋದು ನಮ್ಮ ಹಿತದೃಷ್ಟಿ. ಅಂದರೆ ನಮ್ಮ ಪ್ರಾಣ ಅಂಗವನ್ನು ತೊರೆದು ಹೋರಾಟ ಮಾಡಿದಂಥ ಒಂದು ನಿದರ್ಶನಗಳಿವೆ. ಆಗ ಶಶಿಕಾಂತ್ ಸಿಂಗ್ ಅವರಿಗೆ ನಾವು ಹೇಳಿದ್ವಿ, ಇಲ್ಲ ಸರ್ ನಾವು ಅಡ್ಮಿಟ್ ಆಗಬೇಕಾದ್ರೆ ನಾವು ಒಂದು ದೂರು ಅಂತ ಕೊಡ್ತೀವಿ ಅಂತ ಹೇಳ್ತೀವಿ. ಸರಿ, ದೂರ ಅಂತ ತಗೊಳ್ಳೋಕ್ಕೆ ಬರೋದಿಲ್ಲ, ಅರ್ಜಿ ಅಂತ ಕೊಡಿ ನಾವು ತಗೊಳ್ತೀವಿ ಅಂತ ಆಗಿನ ದಿನಮಾನಗಳಲ್ಲಿ ಅವತ್ತು ರಾತ್ರಿ ಮಧ್ಯರಾತ್ರಿ 1 ಗಂಟೆಯಲ್ಲಿ ಇದು ಚರ್ಚೆ ನಡೆದಿದೆ. ಅದು ಮಧ್ಯರಾತ್ರಿ 1 ಗಂಟೆಯಲ್ಲಿ ನಡೆದಿರೋ ಚರ್ಚೆ. ಇಲ್ಲ ಅದು ತಗೊಳ್ಳೋಕ್ಕೆ ಬರೋದಿಲ್ಲ ಹಂಗೆ ಹಿಂಗೆ ಅಂದರು. ಸುಮಾರು SP ಗೆ ಮಾತಾಡಿದ್ರು, IGP ಗೆ ಮಾತಾಡಿದ್ರು, ತಗೊಳ್ತಿದ್ರು ಅಂತ. ಅವರು ಪ್ರಾಣ ರಕ್ಷಣೆ ಮಾಡೋದು ನಮ್ಮೆಲ್ಲರ ಕರ್ತವ್ಯ ಇದೆ, ಅದನ್ನ ದೂರನ್ನು ಸ್ವೀಕರಿಸ್ರಿ ಅಂತ ಹೇಳಿ ಮೊದಲನೇದು ಸಿದ್ದರಾಮಯ್ಯ ಅವರು ಸಹ ತಗೊಂಡಿದ್ವಿ, ಪ್ರಹ್ಲಾದ್ ಜೋಶಿ ಅವರು ಸೆಕೆಂಡ್ ತಗೊಂಡಿದ್ವಿ,
ಜಗದೀಶ್ ಶೆಟ್ಟರ್ ಅವರು ತಗೊಂಡಿದ್ದೀವಿ. ಇನ್ನು ಅನೇಕ ಪ್ರಮುಖರನ್ನ ಮೇಲೆ ನಾವು ದೂರನ್ನ ಕೊಟ್ಟು ಆಸ್ಪತ್ರೆಗೆ ದಾಖಲಾದ್ವಿ. ಆಸ್ಪತ್ರೆ ದಾಖಲಾದ್ಮೇಲೆ ಸಿದ್ದರಾಮಯ್ಯ ಸರ್ ಅವರು ತಮ್ಮ ವಿಧಾನಸೌಧದಲ್ಲಿ ನಾವು ಮೀಟಿಂಗ್ ಮಾಡೋಣ, ನಮ್ಮ ಜೊತೆಲಿ ನೀವು ಡಿಸ್ಕಸ್ ಮಾಡಬೇಕು ಅಂತಂತೇಳಿ ವಿಕಾಸ ಭವನದಲ್ಲಿ ಕರೆದುಕೊಂಡು ನಮ್ಮನ್ನು ಎಲ್ಲ ಹೋರಾಟಗಾರನ ವಿಶ್ವಾಸ ತೆಗೆದುಕೊಂಡು ನಾವು ರಾಯಚೂರಿನಿಂದ ಸುಮಾರು ಒಂದು 150 ಜನ ಬೆಂಗಳೂರಿಗೆ ಕರೆದಿದ್ವಿ. ಅವರು ಕೊಡಗಿನ ಒಂದು ಬಾಧ್ಯತೆ ಮೇಲೆ ನಿಂತ್ಕೊಂಡಿದ್ದಾರೆ. ಅವರು ನೀವು ತೋರಿಸಿದ ನೈತಿಕತೆ ಬಾಧ್ಯತೆ ನೀವು ತೋರಿಸ್ಬೇಕು. ಶಾಸಕರಾಗಿ ನಮ್ಮ ರಾಯಚೂರು ಜಿಲ್ಲೆಯ 7 ಜನ ಶಾಸಕರು ಒಗ್ಗೂಡಿ ಒಂದು ತಂಡದ ರಚನೆ ಮಾಡಿ ಕಲ್ಯಾಣ ಕರ್ನಾಟಕದಲ್ಲಿ ಎಷ್ಟು ಜನ ಶಾಸಕರಿದ್ದಾರೆ, ಎಷ್ಟು ಜನ ಎಂಪಿಗಳಿದ್ದಾರೆ, ಅವ್ರನ್ನ ಒಗ್ಗೂಡಿಸಿ ನೀವು ವಿಕಾಸಸೌಧದಲ್ಲೋ ಅಥವಾ ಶಾಸಕರ ಭವನದಲ್ಲೋ ನೀವು ಒಂದು ಮೀಟಿಂಗ್ ಕರೀತಕ್ಕಂಥ ಕೆಲಸ ಮಾಡಿದ್ರೆ ನಾನು ನಿಮಗೆ ಶಬಾಷ್ MLA ಅವರಂತ ಕರೀತಾ ಇದ್ದೀನಿ. ಆದ್ರೆ ನೀವು ಇದನ್ನು ಯಾಕೆ ವೈಯಕ್ತಿಕವಾಗಿ ತಗೊಳ್ತೀರಿ? ನೀವು ವೈಯಕ್ತಿಕವಾಗಿ ತಗೊಳ್ಬಾರ್ದು. ದಯವಿಟ್ಟು ಹೋರಾಟದ ಮುಂದೆ ಬನ್ನಿ. ಈಗಲೂ ಕೂಡ ನಾನು ಒಂದೇ ಒಂದು ವಿನಂತಿ ಮಾಡ್ಕೊಳ್ಳೋದು ಏನಂದ್ರೆ, ಶಾಸಕರು ಅವರು ಏನೋ ಮನಸ್ಸಿಗೆ ನೋವಾಗಿದೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅವರು ವಾಪಸ್ ತಗೊಳ್ಳಿ. ಶಾಸಕರ ವಿರುದ್ಧ ಏನು ಹೋರಾಟ ಸಮಿತಿಯನ್ನು ಕಂಪ್ಲೇಂಟ್ ಕೊಟ್ಟಿದೆ ಅವ್ರಿಗೂ ನಾವು ವಾಪಸ್ ತಗೊಳ್ಳಿ ಅಂತ ಹೇಳಿದ್ವಿ. ನಾವೆಲ್ಲರೂ ಒಗ್ಗೂಡೋಣ, ಹೋರಾಟ ಮಾಡೋಣ, ಏನು ತರಲಿಕ್ಕೆ ಪ್ರಯತ್ನ ಮಾಡೋಣ. ಏನು ಸ್ಟೆಂಟ್ ನ ಕೂಡ ತೆಗಿಬಾರ್ದು. ಏನು ಸ್ಟೆಂಟ್ ತೆಗೆದ್ರೆ ನಮ್ಗೆ ಇವತ್ತು ಇದು ಸತ್ತೋಗ್ತದೆ, ಏನು ಕನಸು ಸತ್ತೋಗ್ತದೆ. ಆದ್ರೆ ಬ್ರಿಟಿಷರ್ನ ಓಡಿಸಲಿಕ್ಕೆ ಅಶೋಕ್ ಜೈನ ಮಾತಾಡಬಾರ್ದು. ಅವರು ರೋಡಿನ ಮೇಲೆ ಕುಂತು ಸ್ಟ್ರೈಕ್ ಮಾಡ್ತಾರೆ. ಅಶೋಕ್ ಜೈನ್ ಶಾಸಕರು, ಜನಪ್ರತಿನಿಧಿ, ನಾಯಕರು, ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ಬೇಕು. ಅವರು ಅದು ನಾನು ಒಪ್ಕೊಳ್ತೀನಿ, ಕಂಪ್ಲೇಂಟ್ ಕೊಡ್ಬೇಕು, ಅವ್ನು ಒಳಗೆ ಹಾಕ್ಸ್ಬೇಕು. ಅದಕ್ಕೆ ನನ್ನ ಬದ್ಧತೆ ಇದ್ದೀನಿ. ಎರಡನೇದು, ಬಸವರಾಜ ಕಳಸವರು ಸೆಂಡ್ ಅಂತಂದೇಳಿ ಆ ಪದ ನಾವು ಮೈ ಮೇಲೆ ಹೇಳ್ಕೊಂಡಿದ್ದಾರೆ. ಆ ಪದ ಶಿವರಾಜ್ ಪಾಟೀಲ್ ಸೆಂಡ ಅಂತ ಎಲ್ಲಿ ಅಂದೇ ಇಲ್ಲ, ಸರ್ಕಾರ ತಂದಿದ್ರು. ಅಕ್ಷರಶಃ ತಪ್ಪು. ಬಸವರಾಜ್ ಕಳಸರ್ ಅವರಿಗೆ ವೈಯಕ್ತಿಕವಾಗಿ ಶಾಸಕರು ಹೋರಾಟ ಬೈಬಾರ್ದು ಇಲ್ಲಿ ನೋಡ್ರಿ, ಬೇರೆಯವ್ರು ಹೇಳಿದ್ದೆ ಈಗ ನೀವ್ ಹೇಳಿದ್ದಕ್ಕೆ ನಾನು ಈಗಲೂ ಹೇಳ್ತಾ ಇದ್ದೀನಿ, IIT-ಯಲ್ಲಿ ನೀವು ಯಾವ ತರ ಬೆಂಬಲಿಸಿದ್ರಿ ತನು ಮನಧನದಿಂದ, ಈಗಲೂ ನೀವು. ಈ ಸಂದರ್ಭದಲ್ಲಿ ವಿವಿಧ ಸಂಘಟನೆಗಳ ಮುಖಂಡರುಗಳಾದ ಮಾಸೂಮ್, ಸಾದಿಕ್ ಎರ್ಗೇರ, ಲಕ್ಷ್ಮಣ್ ಕಲ್ಲೂರ್, ಪ್ರಭುರಾಜ್, ಗಂಗಾಧರ್, ಪೇಪರ್ ಚಂದ್ರು, ನರ್ಸಿವಲ್ಲು, ಅಯ್ಯಣ್ಣ ಗಾದಾರ್, ಭೀಮಣ್ಣ ಸೇರಿ ಅನೇಕರಿದ್ದರು. ಕಟ್ಟಡ ಕಾರ್ಮಿಕರ ಸಮಸ್ಯೆಗಳಿಗೆ ಸ್ಪಂದಿಸುವ ಬದಲು ಕಾರ್ಮಿಕ ಸಚಿವರು ಅನಗತ್ಯ ಯೋಜನೆಗಳನ್ನ ಜಾರಿಗೆ ತರುತ್ತಿದ್ದು ಕಾರ್ಮಿಕರ ಸೆಸ್ ಹಣವನ್ನ ದುರುಪಯೋಗ ಪಡಿಸಿಕೊಳ್ಳಲಾಗುತ್ತಾ ಇದೆ. ಇದನ್ನ ನಿಲ್ಲಿಸದೆ ಹೋದರೆ ಕಾರ್ಮಿಕ ಸಂಘಟನೆಗಳು ತೀವ್ರ ಸ್ವರೂಪದ ಹೋರಾಟಗಳನ್ನ ಮಾಡಬೇಕಾಗುತ್ತದೆ ಅಂತ ಕಟ್ಟಡ ಕಾರ್ಮಿಕ ಸಂಘಗಳ ಸಮನ್ವಯ ಸಮಿತಿ ಜಿಲ್ಲಾ ಸಂಚಾಲಕ ಬೀರನಗೌಡ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕಾರ್ಮಿಕರ ಸಮಸ್ಯೆಗಳಿಗೆ ಸ್ಪಂದಿಸಬೇಕಿರುವ ಕಾರ್ಮಿಕ ಸಚಿವರು ಅವೈಜ್ಞಾನಿಕ ಮಾನದಂಡ, ಅನವಶ್ಯಕವಾದ ಯೋಜನೆಗಳನ್ನು ರೂಪಿಸಿ ಕಾರ್ಮಿಕರಿಗೆ ಸೌಲಭ್ಯಗಳಿಂದ ವಂಚಿತರಾಗಿಸುತ್ತಿದ್ದಾರೆ. ಕಾರ್ಮಿಕರಿಗೆ ವೈದ್ಯಕೀಯ ಸೌಲಭ್ಯಗಳಿದ್ದರೂ ಪ್ರತ್ಯೇಕ ಕ್ಲಿನಿಕ್, RPL ಟ್ರೈನಿಂಗ್ ವಿತ್ ಕಟ್, ಟೋಲ್ ಕಟ್, ನ್ಯೂಟ್ರಿಷನ್ ಕಿಟ್, ಹ್ಯುಮಿನಿಟಿ ಕಿಟ್, ನೋಂದಣಿಗೆ ಅಂಬೇಡ್ಕರ್ ಸಹಾಯ ಹಸ್ತ ಯೋಜನೆ ರೂಪಿಸಿ ಖಾಸಗಿಯವರಿಗೆ ಟೆಂಡರ್ ನೀಡಿದ್ದಾರೆ. ಆದರೆ ಕಾರ್ಮಿಕರ ಮಕ್ಕಳಿಗೆ ಒದಗಿಸಬೇಕಾದ ಶೈಕ್ಷಣಿಕ ಸಹಾಯಧನ ಯೋಜನೆ, ಮದುವೆ ಮತ್ತು ಮರಣ ಸಹಾಯಧನ, ಪಿಂಚಣಿ ಯೋಜನೆಯನ್ನು ಸ್ಥಗಿತಗೊಳಿಸಿದ್ದಾರೆ. ಕಟ್ಟಡ ಕಾರ್ಮಿಕರ ಬೋಗಸ್ ಇರುವುದಾಗಿ ಹೇಳುವ ಸಚಿವರು ಅನಗತ್ಯವಾದ ಯೋಜನೆಗಳನ್ನು ಜಾರಿಗೆಗೊಳಿಸಿ ಕಾರ್ಮಿಕರು ಸೆಸ್ ಅನುದಾನ ದುರ್ಬಳಕೆಗೆ ಕಾರಣವಾಗಿದ್ದಾರೆ. ಅಗತ್ಯವಾದ ಯೋಜನೆಗಳಂತೆ ಅನಗತ್ಯವಾದ ಯೋಜನೆಗಳ ಹೆಚ್ಚಾಗಿವೆ. ಕೂಡಲೇ ಸ್ಪಂದಿಸದೆ ಹೋದಲ್ಲಿ ಹೋರಾಟ ನಡೆಸುವುದಾಗಿ ಹೇಳಿದರು. ಕಾರ್ಮಿಕ ಇಲಾಖೆಯಲ್ಲಿ ಕಟ್ಟಡ ಕಾರ್ಮಿಕರು ಜ್ವಲಂತ ಸಮಸ್ಯೆಗಳು ಇರುವುದರಿಂದ ಕಾರ್ಮಿಕ ಇಲಾಖೆಯಲ್ಲಿ ಕಟ್ಟಡ ಕಾರ್ಮಿಕರ ಸಮಸ್ಯೆಗಳಿಗೆ ಕಾರ್ಮಿಕ ಸಚಿವರು ಮತ್ತು ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲ. ಈಗಾಗಲೇ ರಾಜ್ಯಾದ್ಯಂತ ಕಟ್ಟಡ ಕಾರ್ಮಿಕರ ಹಾಗೂ ಕಾರ್ಮಿಕರ ಸಂಘಗಳು, ಟ್ರೇಡ್ ಯೂನಿಯನ್ಸ್ ಮಾನ್ಯ ಸಚಿವರಿಗೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಲವಾರು ಬಾರಿ ಮನವಿಗಳನ್ನು ಸಲ್ಲಿಸಿದ್ದರೂ ಅವೈಜ್ಞಾನಿಕ ಮಾನದಂಡಗಳು ಮತ್ತು ಅನಾವಶ್ಯಕವಾಗಿ ಹೊಸ ಯೋಜನೆಗಳನ್ನು ಸಚಿವರು ತರುತ್ತಿದ್ದಾರೆ ಮತ್ತು ಅಧಿಕಾರಿಗಳು ನಿರ್ಲಕ್ಷ್ಯತನ ಮುಂದುವರಿದು ಕಟ್ಟಡ ಕಾರ್ಮಿಕರಿಗೆ ಈಗಾಗಲೇ ಯೋಜನೆಗಳನ್ನು ಸಚಿವರು ಆಗುತ್ತಿದ್ದ ಮತ್ತು ಅಧಿಕಾರಿಗಳು ನಿರ್ಲಕ್ಷ್ಯ ಮುಂದುವರಿಗೆ ಕಟ್ಟಡ ಕಾರ್ಮಿಕರಿಗೆ ಈಗಾಗಲೇ ಮಂಡಳಿಯಿಂದ ವೈದ್ಯಕೀಯ ಸೌಲಭ್ಯಗಳು ಸಹ ಕಾರ್ಮಿಕರಿಗೆ ಉಪಯೋಗವಿಲ್ಲದ ಹೆಲ್ತ್ ಕ್ಯಾಂಪು, ಆರೋಗ್ಯ ಸಸ್ಯಾಹಾರಿ ಕ್ಲಿನಿಕ್ಕು, RPL ಟ್ರೈನಿಂಗ್ ವಿತ್ ಟೂಲ್ ಕಿಟ್ಟು, ನ್ಯೂಟ್ರಿನ್ ಕಿಟ್ಟು,
ಹೋಮಿಯೋ ಕಿಟ್ ಮತ್ತು ನೋಂದಣಿ ಮಾಡಲು ಅಂಬೇಡ್ಕರ್ ಸಹಾಯ ಹಸ್ತ ಅಡಿಯಲ್ಲಿ ಸೇವಾ ಕೇಂದ್ರ ಈ ರೀತಿಯ ಅನವಶ್ಯಕ ಯೋಜನೆಗಳನ್ನು ಖಾಸಗಿ ಸಂಸ್ಥೆಗಳಿಗೆ ಟೆಂಡರ್ ನೀಡುವುದರಿಂದ ಮಂಡಳಿಯಲ್ಲಿ ಕಾರ್ಮಿಕರ ಬೆವರಿನ ಹನಿಯಿಂದ ಸಂಗ್ರಹಿಸಿರುವ ಶೇಷ ಹಣ ದುರುಪಯೋಗಿ ಆಗಿರುತ್ತದೆ. ಈಗಾಗಲೇ ಮಂಡಳಿಯಿಂದ ನೀಡುತ್ತಿರುವ ಕಾರ್ಮಿಕರಿಗೆ ಅವಶ್ಯಕವಿರುವ ಮೂಲ ಯೋಜನೆಗಳಾದ ಶಿಕ್ಷಣ ಸಹಾಯಧನ, ಮದುವೆ ಮತ್ತು ಮರಣ ಸಹಾಯಧನ, ಪಿಂಚಣಿ ಇತರ ಸವಲತ್ತುಗಳನ್ನು ಸಹಾಯಧನ ಸುಮಾರು 1 ವರ್ಷದಿಂದ ಕಾರ್ಮಿಕರಿಗೆ ಸರಿಯಾಗಿ ನೀಡುತ್ತಿಲ್ಲ. ಅದರಿಂದ ಅನವಶ್ಯಕವಾಗಿ ಹೆಲ್ತ್ ಕ್ಯಾಂಪು, ಆರೋಗ್ಯ ಸಂಚಾರಿ ಕ್ಲಿನಿಕ್, RPL ಟ್ರೈನಿಂಗ್ ಬಿಸ್ಕೆಟ್, ಟೂಲ್ಸ್ ಕಿಟ್ಟು, ನ್ಯೂಟ್ರಿನ್ ಕಿಟ್ಟು, ಹೋಮಿಯೋ ಕಿಟ್ಟು ಮತ್ತು ನೋಂದಣಿ ಮಾಡುವ ಅಂಬೇಡ್ಕರ್ ಸಹಾಯ ಹಸ್ತ ಅಡಿಯಲ್ಲಿ ಸೇವಾ ಕೇಂದ್ರ ಈ ರೀತಿಯ ಅವಶ್ಯಕ ಯೋಜನೆಗಳನ್ನು ನಿಲ್ಲಿಸಿ ಮೂಲಭೂತ ಯೋಜನೆಗಳಾದ ಶಿಕ್ಷಣ, ಮದುವೆ ಮತ್ತು ಮರಣ, ಹೆರಿಗೆ, ವೈದ್ಯಕೀಯ ಪಿಂಚಣಿ ಇನ್ನಿತರ ಮೂಲಭೂತ ಸೌಲಭ್ಯಗಳಿಗೆ ಮತ್ತು ನೀಡಬೇಕ. ಇಲ್ಲದಿದ್ದಲ್ಲಿ ಸಚಿವರು ರಾಜೀನಾಮೆಗೆ ಒತ್ತಾಯಿಸಿ ಮುಂದಿನ ದಿನಗಳಲ್ಲಿ ಬೀದಿಗಳಿಗೆ ಉಗ್ರವಾಗಿ ವಿಭಿನ್ನ ಪ್ರತಿಗಳನ್ನು ಮಾಡಲು ರಾಜ್ಯಾದ್ಯಂತ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ 100 ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಸಂಘಟನೆಗಳ ಮುಖಂಡರಿಗೆ ತೀರ್ಮಾನಿಸಲಾಗಿದೆ. ಸರ್ವೋದಯ ಕಟ್ಟಡ ಕಾರ್ಮಿಕರ ಸಂಘದ ಅಧ್ಯಕ್ಷ ತಿಮ್ಮಪ್ಪ ಸ್ವಾಮಿ ಮಾತನಾಡಿ, ಕಾರ್ಮಿಕ ಇಲಾಖೆ ಯೋಜನೆಗಳಲ್ಲಿ ಭಾರಿ ಅಕ್ರಮವಾಗಿರುವ ಆರೋಪಗಳಿದ್ದರೂ ಸರ್ಕಾರ ಕ್ರಮಕ್ಕೆ ಮುಂದಾಗುತ್ತಿಲ್ಲ. ಕಟ್ಟಡ ಕಾರ್ಮಿಕರ ಯೋಜನೆಗಳ ದುರ್ಬಳಕೆಯಾಗಿರುವ ದೂರುಗಳು ಸಹ ದಾಖಲಾಗಿವೆ. ಮಾಹಿತಿ ಪುಸ್ತಕವು ತೂಕಕ್ಕೆ ಮಾರಾಟವಾಗಿದೆ. ಕಾರ್ಮಿಕ ಸಚಿವರು ಕಾರ್ಮಿಕ ಸಂಘಟನೆಯ ಬೇಡಿಕೆಗಳಿಗೆ ಸ್ಪಂದಿಸುತ್ತಿಲ್ಲ. ಸರ್ಕಾರ ವಿರುದ್ಧ ರಾಜ್ಯಾದ್ಯಂತ ಹೋರಾಟ ನಡೆಸುವುದಾಗಿ ಹೇಳಿದರು. ಕಾರ್ಮಿಕರಿಗೆ ನಾವು ಮೂಲ ಸೌಕರ್ಯಗಳು ಕೊಡೋದು ಹೇಳ್ತೀವಿ. ಮೂಲ ಸೌಕರ್ಯಗಳಂತ 12 ನಮ್ಮಲ್ಲಿ ಕಟ್ಟಡ ಕಾರ್ಮಿಕರಿಗೆ ಇದೇನಂದ್ರೆ 1% ಸೆಸ್ ಅಮೌಂಟ್ ಇದು ಸರ್ಕಾರ ಅನ್ನಲ್ಲ, ನಮ್ಮ ಸೆಸ್ ಅಮೌಂಟ್ ಅನ್ನು ಟೆಂಡರ್ ಮುಖಾಂತರ ಸಚಿವರು ಇದನ್ನ ದುರುಪಯೋಗ ಮಾಡ್ತಿದ್ದಾರೆ. ಏನಂತಂದ್ರೆ ಮೊನ್ನೆ ಬೆಂಗಳೂರಲ್ಲಿ ಸುಮಾರು 30 kg ಪುಸ್ತಕಗಳನ್ನು ಕೇವಲ 60 ರೂಪಾಯಿ kg ಅಂತ ಬೆಂಗಳೂರು ಮಾಡ್ತಿದ್ದಾರೆ. ಅಲ್ಲಿ FIR ಆಗಿದೆ, ಸಚಿವರು ಗಮನ ಕೊಡೋದೆ. ನಾವೇನಂದ್ರೆ ಇಲ್ಲಿ ಕರ್ನಾಟಕ ಕಟ್ಟಡ ಕಾರ್ಮಿಕರು ನಮ್ಮ ಸೆಸ್ ಅಮೌಂಟ್ ಅನ್ನು ನೀವು ಟೆಂಡರ್ಗಳ ಮುಖಾಂತರ ಯಾಕೆ ಇದನ್ನ ದುರುಪಯೋಗ ಮಾಡ್ತಿದ್ದೀರಿ? ಸಚಿವರೇ, ನಮ್ಗೆ ಮೂಲಭೂತ ಸೌಕರ್ಯಗಳು ಮೊದಲು ಕೊಡ್ರಿ. ಯಾಕಂದ್ರೆ 1 ವರ್ಷದಿಂದ ಮದುವೆ ಬಂದೇ ಇಲ್ಲ. ನಾವು ಸಚಿವರ ಗಮನಕ್ಕೆ ಎಷ್ಟು ಹೋರಾಟಗಳು ಮಾಡಿದ್ರು ಕೂಡ ಸಚಿವರು ಇದನ್ನ ಅದ್ರ ಬಗ್ಗೆ ಕಿವಿಗಾಕೊಳ್ಳಿ. ಯಾಕಂತ ಹೇಳೋದು ನಮ್ಮ ಸಚಿವರು ಹೆಂಗಿದ್ದಾರೆ ಅಂತಂದ್ರೆ, ನಾವ್ ಏನು ಕಾರ್ಮಿಕರುಗಳು ಬೋರ್ಡ್ ಅಲ್ಲಿ ಸುಮಾರು 12 ಜನ ಎಲ್ಲ ಮೆಂಬರ್ಗಳಿದ್ದಾರೆ. ಅವರು ಕೂಡ ಪ್ರಶ್ನೆ ಕೇಳಿದ್ರೆ ಇಲ್ಲ ಕೂತ್ಕೊಳ್ಳಿ ನಾನು ಮಾಡಿದ್ದು ನಾವೇ. ಯಾಕಂದ್ರೆ ಏಕಾಭಿಪ್ರಾಯದಿಂದ ಸಚಿವರು ನಡ್ತಾ ಇದ್ದಾರೆ. ದಯಮಾಡಿ ಕಾರ್ಮಿಕ ಸಚಿವರ ಒಂದು ಎಚ್ಚರಿಕೆ ಪಡ್ತೀವಿ. ಮುಂದಿನ ದಿನಗಳಲ್ಲಿ ನಿಮ್ಮ ಹುಬ್ಬಳ್ಳಿಯಲ್ಲಿ ಇರ್ತಕ್ಕಂಥ ಸಚಿವರ ಮನೆ ಮುಂದೆ ನಾವು ಧರಣಿ ಮಾಡಲಿಕ್ಕೆ ಈಗ ರಾಜ್ಯದ ಕಟ್ಟಡ ಕಾರ್ಮಿಕ ಎಲ್ಲ ಸಂಘಟನೆಗಳು ಒಕ್ಕೂಟದಿಂದ ನಾವು ಮುಂದೆ ಸಚಿವರ ಮನೆ ಮುಂದೆ ಒಂದು ಧರಣಿ ಹಾಕ್ತೀವಿ. ಈ ಸಂದರ್ಭದಲ್ಲಿ AITUS ಕಾರ್ಮಿಕ ಸಂಘದ ಅಧ್ಯಕ್ಷ ಆನಂದಪ್ಪ, ಸುವರ್ಣ ಕರ್ನಾಟಕ ಕಟ್ಟಡ ಕಾರ್ಮಿಕರ ಸಂಘದ ಅಧ್ಯಕ್ಷ ಈರಣ್ಣ ಹೊಸೂರ್, ಪ್ರಗತಿಪರ ಕರ್ನಾಟಕ ಕಟ್ಟಡ ಕಾರ್ಮಿಕರ ಸಂಘದ ಅಧ್ಯಕ್ಷ ರಂಗಪ್ಪ ಅಸ್ಕಿಹಾಳ್, ನೆರವು ಕಟ್ಟಡ ಕಾರ್ಮಿಕ ಸಂಘದ ಅಧ್ಯಕ್ಷ ತಿಮ್ಮಣ್ಣ, ಭೀಮಣ್ಣ, ನಾಗರಾಜ್, ಕಡಗೋಳ್ ತಿಮ್ಮಪ್ಪ ಸೇರಿ ಅನೇಕರಿದ್ದರು. ಈಗ ಚಿಕ್ಕದೊಂದು ಬ್ರೇಕ್ ನಂತರ ಮತ್ತೆ ಮೆಗಾ ನ್ಯೂಸ್ ಮುಂದುವರಿಯುತ್ತದೆ. Chennai Shopping Mall ge welcome, Ashada sale ge welcome, come Chennai Shopping Mall ge welcome, come Ashada sale ge come KG Sale Bank ge Chennai Shopping Mall come. ಬ್ರೇಕ್ ನಂತರ ಮತ್ತೆ ಮೆಗಾ ನ್ಯೂಸ್ಗೆ ಸ್ವಾಗತ. ಯಾದಗಿರಿ ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರದಿಂದ ಡಿಪ್ಲೊಮಾ ಇನ್ ಪ್ರಿಸಿಷನ್ ಮ್ಯಾನುಫ್ಯಾಕ್ಚರಿಂಗ್ ಕೋರ್ಸ್ಗಳ 30 ಸೀಟ್ಗಳ ಭರ್ತಿಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ ಅಂತ ಕೇಂದ್ರದ ಪ್ರಾಚಾರ್ಯ ರವಿಚಂದ್ರ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕೇಂದ್ರದಲ್ಲಿ ಪ್ರತಿ ವರ್ಷ ಡಿಪ್ಲೊಮಾ ಇನ್ ಡೋಲ್ ಅಂಡ್ ಡೈ ಮೇಕಿಂಗ್, ಡಿಪ್ಲೊಮಾ ಇನ್ ಮೆಕ್ಯಾನಿಕ್ಸ್ ಹಾಗೂ ಡಿಪ್ಲೊಮಾ ಇನ್ ಪ್ರಿಸಿಷನ್ ಮ್ಯಾನುಫ್ಯಾಕ್ಚರಿಂಗ್ ಕೋರ್ಸ್ಗಳಿಗೆ ತಲಾ 60 ಸೀಟ್ಗಳಂತೆ ಒಟ್ಟು 180 ಸೀಟ್ಗಳನ್ನು ಭರ್ತಿ ಮಾಡಬೇಕಾಗಿದ್ದು, DPM ಕೋರ್ಸ್ ಹೊರತುಪಡಿಸಿ ಉಳಿದ ಕೋರ್ಸ್ಗಳಿಗೆ ಪೂರ್ಣ ಪ್ರಮಾಣದಲ್ಲಿ ಸೀಟ್ಗಳು ಭರ್ತಿಯಾಗಿದ್ದು, 30 DPM ಕೋರ್ಸ್ಗಳು ಖಾಲಿ ಇರುವುದರಿಂದ ಅವುಗಳನ್ನು ಭರ್ತಿ ಮಾಡಿಕೊಳ್ಳಲಾಗುತ್ತಿದೆ ಎಂದರು. 10ನೇ ತರಗತಿ ಪಾಸಾದ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿದ್ದು, DPM ಕೋರ್ಸ್ಗಳನ್ನು 3 ವರ್ಷ ವಿಷಯಾಧಾರಿತ ಹಾಗೂ ಪ್ರಾಯೋಗಿಕವಾಗಿ ಟ್ರೈನಿಂಗ್ ನೀಡಲಾಗುವುದು ಹಾಗೂ 1 ವರ್ಷ ಕೈಗಾರಿಕಾ ಪ್ರದೇಶದಲ್ಲಿ ಸ್ಟೈಫಂಡ್ ಸಹಿತ ಇಂಟರ್ನ್ಶಿಪ್ ತರಬೇತಿಯನ್ನು ನೀಡಲಾಗುವುದು. ಈ ಕೋರ್ಸ್ ಮುಗಿಯುವವರೆಗೂ ಅಭ್ಯರ್ಥಿಗಳಿಗೆ ಉಚಿತ ಊಟ, ವಸತಿ ಸೌಲಭ್ಯವನ್ನು ನೀಡಲಾಗುತ್ತಿದೆ ಎಂದರು. ಯಾದಗಿರಿ GTTC ಕೇಂದ್ರವು ಯಾದಗಿರಿ ಜಿಲ್ಲೆಯ ಇಡೇಚೂರು ಬಾಡಿಯಾಳ್ ಕೈಗಾರಿಕೆ ಪ್ರದೇಶದಲ್ಲಿದ್ದು, ಅಲ್ಲಿಯೇ ತರಬೇತಿಯನ್ನು ನೀಡಲಾಗುತ್ತಿದೆ. ಹೆಚ್ಚಿನ ಮಾಹಿತಿಗಾಗಿ 9148649304 9142502602 ಸಂಖ್ಯೆಯನ್ನು ಸಂಪರ್ಕಿಸಬಹುದಾಗಿದೆ ಎಂದು ತಿಳಿಸಿದರು. GTTC ಒಂದು ಗೌರ್ಮೆಂಟ್ ಟೂರ್ನಮೆಂಟ್ ಟ್ರೈನಿಂಗ್ ಸೆಂಟರ್
ಸರ್ಕಾರಿ ಪ್ರಮಾಣದ ಮತ್ತು ತರಬೇತಿ ಕೇಂದ್ರ. ಇದು 1972ರಲ್ಲಿ ಡೆನ್ಮಾರ್ಕ್ ಸರ್ಕಾರ ಮತ್ತು ನಮ್ಮ ಕರ್ನಾಟಕ ಸರ್ಕಾರದ ದ್ವಿಪಕ್ಷೀಯ ಒಪ್ಪಂದದ ಮೂಲಕ ಸ್ಥಾಪನೆಗೊಂಡು ಪ್ರಸ್ತುತ ಸುಮಾರು 32 ಹೆಚ್ಚು ಕೇಂದ್ರಗಳು ತೆರೆಯಲ್ಪಟ್ಟಿವೆ. ಮತ್ತೆ ಈಗ ಇವುಗಳಲ್ಲಿ ಅತ್ಯಾಧುನಿಕ ಮತ್ತು ಅತ್ಯಾಧುನಿಕ ಯಂತ್ರೋಪಕರಣಗಳನ್ನು ಒಳಗೊಂಡು 2021ರಲ್ಲಿ ಯಾದಗಿರಿ ಜಿಲ್ಲೆ ಕಳೆಚೂರು ಮಾಡ್ಯಾಳ ಕೈಗಾರಿಕಾ ಪ್ರದೇಶದಲ್ಲಿ ಸುಮಾರು 9 ಎಕರೆ ಭೂ ಪ್ರದೇಶದಲ್ಲಿ ಸುಸಜ್ಜಿತ ಕಟ್ಟಡಗಳೊಂದಿಗೆ ಪ್ರಾರಂಭಗೊಂಡಿದೆ. ಡಿಪ್ಲೊಮಾ ಇನ್ ಟೂಲ್ ಅಂಡ್ ಐಡೆಂಟಿಟಿ, ಡಿಪ್ಲೊಮಾ ಇನ್ ಮೆಕಾಟ್ರಾನಿಕ್ಸ್, ಡಿಪ್ಲೊಮಾ ಇನ್ ಪ್ರೆಸಿಷನ್ ಮ್ಯಾನುಫ್ಯಾಕ್ಚರಿಂಗ್, ಈ ಎಲ್ಲ ಕೋರ್ಸ್ಗಳು ಕೌಶಲ್ಯ ಅಭಿವೃದ್ಧಿಗೆ ಸಂಬಂಧಿಸಿದ್ದಾಗಿದ್ದು ಪ್ರತಿ ಕೋರ್ಸ್ಗೆ 60 ಸೀಟ್ಗಳು ಮಾತ್ರ ಪ್ರವೇಶಾತಿಗೆ ಅವಕಾಶವಿದೆ. ಸೊ ಈಗಾಗಲೇ 2 ಕೋರ್ಸ್ಗಳಿಗೆ ಪ್ರವೇಶಾತಿ ಪೂರ್ಣಗೊಂಡಿದ್ದು 2024ರಲ್ಲಿ ಹೊಸದಾಗಿ ಪ್ರಾರಂಭಗೊಂಡ ಡಿಪ್ಲೊಮಾ ಇನ್ ಪ್ರೆಸಿಷನ್ ಮ್ಯಾನುಫ್ಯಾಕ್ಚರಿಂಗ್ ಕೋರ್ಸ್ಗೆ ಬಾಕಿ ಉಳಿದಿರುವ ಸೀಟ್ಗಳಿಗೆ ಅರ್ಜಿ ಆಹ್ವಾನಿಸಲಾಗಿರುತ್ತದೆ. ಈ ಕೋರ್ಸ್ಗೆ 30% ವಿಷಯಾಧಾರಿತ ಕಲಿಕೆ ಜೊತೆಗೆ 70% ಪ್ರಾಯೋಗಿಕ ಕಲಿಕೆಗೆ ಅವಕಾಶವಿದೆ. ಇಲ್ಲಿ ಈ ಕೇಂದ್ರದಲ್ಲಿ ವಿದ್ಯಾರ್ಥಿಗಳು ಕಲಿಯಲು ಅತ್ಯಾಧುನಿಕ ತಂತ್ರಜ್ಞಾನ ಅಳವಡಿಕೆಯ ರೋಬೋಟಿಕ್ಸ್ ಜೊತೆಗೆ ಸ್ಮಾರ್ಟ್ ಇನ್ಸ್ಟಾಲೇಷನ್, PLC, IoT ಲ್ಯಾಬ್ಸ್, ಲ್ಯಾಂಗ್ವೇಜ್ ಲ್ಯಾಬ್, ಇದರ ಜೊತೆಗೆ CNC, ಟರ್ನಿಂಗ್, ಮಿಲ್ಲಿಂಗ್, ಕನ್ವೆನ್ಷನಲ್ ಮಿಲ್ಲಿಂಗ್ ಮಷೀನ್ಸ್, ಲೇತ್ ಮಷೀನ್ಸ್, ಇವೆಲ್ಲ ಪ್ರಾಯೋಗಿಕ ಕಲಿಕೆಗೆ ಈ ಎಲ್ಲ ಮಷೀನ್ಗಳಲ್ಲಿ ಪ್ರಾಯೋಗಿಕ ಕಲಿಕೆಯನ್ನು ಕಲಿಸಿಕೊಡಲಾಗುತ್ತದೆ. ಹಾಗೆ ವಿಷಯಾಧಾರಿತ ಕಲಿಕೆಗಾಗಿ ಸ್ಮಾರ್ಟ್ ಬೋರ್ಡ್ ಮತ್ತು ಪ್ರಾಜೆಕ್ಟರ್ ಸಹಿತ ತರಗತಿ ಕೊಠಡಿಗಳಿವೆ. ಸೊ ಇಲ್ಲಿ ಈ ಒಂದು ಕೇಂದ್ರದಲ್ಲಿ ಈ ಕಾಲೇಜಿನ ಆವರಣದಲ್ಲಿ ವಿದ್ಯಾರ್ಥಿನಿಯರಿಗೆ ವಸತಿ ಮತ್ತು ಊಟದ ಸಹಿತ ಪ್ರತ್ಯೇಕವಾದ ಹಾಸ್ಟೆಲ್ ಸೌಲಭ್ಯ ಇರುತ್ತದೆ. ಈ ಕೇಂದ್ರ ರಾಯಚೂರು ಜಿಲ್ಲೆಯಿಂದ ಕೇವಲ 39 ಕಿಲೋಮೀಟರ್ ದೂರದಲ್ಲಿರುವ ಕಳಚೂರು ಮಾಡ್ಯಾಳ ಕೈಗಾರಿಕಾ ಪ್ರದೇಶದಲ್ಲಿ ಸ್ಥಾಪನೆಯಾಗಿದ್ದು ಇದು ಯಾದಗಿರಿ ಮತ್ತು ರಾಯಚೂರು ಮುಖ್ಯ ರಸ್ತೆಯಲ್ಲಿ ಇರುವಂತದ್ದು. ಸೊ ಹಾಗಾಗಿ ರಾಯಚೂರು ಜಿಲ್ಲೆಯ ನಗರ ಮತ್ತು ಗ್ರಾಮೀಣ ವಿದ್ಯಾರ್ಥಿನಿಯರು ಈ ಒಂದು ಕೇಂದ್ರದ ಸೌಲಭ್ಯವನ್ನು ಪಡೆದುಕೊಂಡು ಅವರು ಒಂದು ಭವಿಷ್ಯವನ್ನು ಉಜ್ವಲಗೊಳಿಸಿಕೊಳ್ಳಬೇಕಾಗಿದೆ ಎಂದು ಈ ಒಂದು ಪತ್ರಿಕೆ ಪ್ರಕಟಣೆ ಮೂಲಕ ತಿಳಿಯಪಡಿಸಿದ್ದೇವೆ. ಈ ಸಂದರ್ಭದಲ್ಲಿ ವೆಂಕಟರಾವ್ ಕುಲಕರ್ಣಿ, ವಿಜಯಕುಮಾರ್ ಬಿರಾದರ್, ಶ್ರೀನಿವಾಸ್ ಪಾಟೀಲ್ ಸೇರಿದಂತೆ ಇನ್ನಿತರು ಉಪಸ್ಥಿತರಿದ್ದರು. ಮಳೆಗಾಲ ಆರಂಭವಾದ ಬೆನ್ನಲ್ಲೇ ವಿದ್ಯುತ್ ಬೇಡಿಕೆ ಕುಸಿತವಾಗಿದ್ದು ತಾಲೂಕಿನ ಶಕ್ತಿನಗರದಲ್ಲಿರುವ RTPS ಘಟಕದಲ್ಲಿನ 8 ಘಟಕಗಳಲ್ಲಿ 7 ಘಟಕಗಳು ಉತ್ಪಾದನೆಯನ್ನು ಸ್ಥಗಿತಗೊಳಿಸಿವೆ. ಬೇಡಿಕೆ ಕುಸಿದ ಪರಿಣಾಮವಾಗಿ ರಾಯಚೂರು ಶಾಖೋತ್ಪನ್ನ ಕೇಂದ್ರ 7 ಘಟಕಗಳ ಉತ್ಪಾದನೆ ಸ್ಥಗಿತಗೊಳಿಸಲಾಗಿದೆ. 250 ಮೆಗಾ ವಿದ್ಯುತ್ ಉತ್ಪಾದಿಸುವ 8ನೇ ಘಟಕ ಮಾತ್ರ ಉತ್ಪಾದನೆಯಲ್ಲಿ ತೊಡಗಿದೆ. 210 ಮೆಗಾ ಉತ್ಪಾದಿಸುವ 7 ಘಟಕಗಳು ಸ್ಥಗಿತಗೊಂಡಿದ್ದರಿಂದ ಉತ್ಪಾದನೆಯಲ್ಲಿ ಇಳಿಕೆಯಾಗಿದೆ. ಕೆಲ ಘಟಕಗಳು ದುರಸ್ತಿ ಕಾರ್ಯ ಮುಂದುವರೆದಿದೆ. ನಾಳೆ ಬೆಳಗ್ಗೆ 6 ಗಂಟೆಗೆ
ನಮ್ದು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಏಮ್ಸ್ ಹೋರಾಟಕ್ಕೆ ಶಾಸಕರುಗಳು ನೇತೃತ್ವ ವಹಿಸಲಿ, ಪರ ವಿರೋಧಕ್ಕೆ ಸಿಂಪಡೆಯಲಿ, ರಾಜೇಶ್ ಕುಮಾರ್ ಮನವಿ. ಕಟ್ಟಡ ಕಾರ್ಮಿಕರ ಸೆಸ್ ಹಣ ದುರ್ಬಳಕೆ, ಕಾರ್ಮಿಕ ಸಚಿವರಿಂದ ಯೋಜನೆಗಳಿಗೆ ಅನವಶ್ಯಕ ಯೋಜನೆಗಳಿಗೆ ಟೆಂಡರ್, ಈರಣ್ಣ ಆರೋಪ. ಯಾದಗಿರಿ ಜಿಟಿಟಿಸಿ ಕೋರ್ಸ್ಗಳ ಪ್ರವೇಶ ಪಡೆಯಲು ಅವಕಾಶ, ರವಿಚಂದ್ರ. ಮತ್ತು ಬೇಡಿಕೆ ಕುಸಿತ, ಆರ್ಟಿಪಿಎಸ್ ನ 7 ಘಟಕಗಳು ಸ್ಥಗಿತ. ಇದಿಷ್ಟು ಇವತ್ತಿನ ಸುದ್ದಿ. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಗಾ ನ್ಯೂಸ್.